ನೋಡಿ, ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷ ಆದರೂ ಸರ್ಕಾರ ನಮಗೆ ಮೂಲಭೂತ ಸೌಕರ್ಯನೇ ಕೊಟ್ಟಿಲ್ಲ. ಸಂವಿಧಾನನೇ ಹೇಳಿದೆ ಶಿಕ್ಷಣ ಮೂಲಭೂತ ಹಕ್ಕು ಅಂತ. ಸುಪ್ರೀಂ ಕೋರ್ಟು 2012ರಲ್ಲಿ ತೀರ್ಪು ಕೊಟ್ಟಿದೆ, ಗುಣಮಟ್ಟದ ಶಿಕ್ಷಣ ನಮ್ಮ ಮೂಲಭೂತ ಹಕ್ಕು ಅಂತ. ಈ ಕಡೆ ಸರ್ಕಾರ ಗುಣಮಟ್ಟದ ಶಿಕ್ಷಣನೂ ಕೊಡ್ತಾ ಇಲ್ಲ, ಮೂಲಭೂತ ಸೌಕರ್ಯನೂ ಕೊಡ್ತಾ ಇಲ್ಲ. ಇದಕ್ಕೆ ತಾಜಾ ಉದಾಹರಣೆ ಅಂದರೆ, ಈಗ ಕಳೆದ ವಾರ ಕೋಲಾರ ಜಿಲ್ಲೆಯ ಲಕ್ಕೂರು ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ 8 ವರ್ಷದ ಹುಡುಗ ಸುಧೀಂದ್ರ ಅಂತ 3ನೇ ಕ್ಲಾಸಲ್ಲಿ ಓದ್ತಾ ಇದ್ದ. ಆ ಹುಡುಗ ಸಂಪಲ್ಲಿ ಬಿದ್ದು ತೀರೋಗಿದ್ದಾನೆ. ಅವ್ರ ತಂದೆ ತಾಯಿ ಕೃಷಿ ಕಾರ್ಮಿಕರು, ಮಾಲೂರು ಅನ್ನೋ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಶಿಕ್ಷಣ ಬೇಡ, ಅಟ್ಲೀಸ್ಟ್ ಮಕ್ಕಳು ಸೇಫ್ ಆಗಿರಲಿ, ಒಂದೊತ್ತು ಊಟ ಕೊಡ್ತಾರೆ, ಹಾಲು ಕೊಡ್ತಾರೆ ಅಂತ ಸರ್ಕಾರಿ ಶಾಲೆಗೆ ಕಳಿಸಿದ್ರೆ ಅಲ್ಲಿ ಆ ಹುಡುಗ ಸಂಪಲ್ಲಿ ಬಿದ್ದು ತೀರೋಗಿದ್ದಾನೆ. ಇದು ನಮ್ಮ ಬಡ ಮಕ್ಕಳ ಸರ್ಕಾರಿ ಶಾಲೆಯ ಮೂಲಭೂತ ಸೌಕರ್ಯಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳ್ಬೋದು ನಾವು. ಕೃಷಿ ಕಾರ್ಮಿಕರ ಮಗು ಸರ್ಕಾರಿ ಶಾಲೆಗೆ ಓದಕ್ಕೆ ಅಂತ ಹುಡುಗ ಸಂಪಲ್ಲಿ ಬಿದ್ದು ತೀರೋಗಿದ್ದಾನೆ ಅಂದರೆ ಅದಕ್ಕೆ ಜವಾಬ್ದಾರಿ ಯಾರು? ಆ ಸ್ಕೂಲ್ ಟೀಚರ್ದೇನು ಜವಾಬ್ದಾರಿ ಇಲ್ವಾ? ಅಲ್ಲಿ CRPದೇನು ಜವಾಬ್ದಾರಿ ಇಲ್ವಾ? ಅಲ್ಲಿ BOದೇನು ಜವಾಬ್ದಾರಿ ಇಲ್ವಾ? ನೋಡಿ, ಅದೇ ಸ್ಕೂಲ್ ಟೀಚರು ಅವ್ರ ಮಕ್ಕಳೇನಾರು ಆ ಸ್ಕೂಲ್ಗೆ ಏನಾರು ಓದ್ತಾ ಇದ್ರೆ ಅಕಸ್ಮಾತ್ ಆ ರೀತಿ ಸಂಪಿದ್ದು ಆ ಥರ ಏನಾರು ಸಮಸ್ಯೆ ಇದ್ದರೆ ಅವ್ರು ನಿಜವಾಗ್ಲೂ ಮುಚ್ತಾ ಇರಲಿಲ್ವಾ? ಸಂಪು ಮುಚ್ಚೋಕ್ಕೆ ಎಷ್ಟು ದೊಡ್ಡ ಸಾಧನೆನ ಅದು. ಒಂದು 100-200 ರೂಪಾಯಿ ಕೊಟ್ಟರೆ ಕಾಂಕ್ರೀಟು ಬ್ಲಾಕ್ ಬರುತ್ತೆ, ಸಿಮೆಂಟ್ ಬ್ಲಾಕ್, ಅದ್ರಲ್ಲಿ ಮುಚ್ಬೋದಿತ್ತು. ಅಷ್ಟು ಕಾಳಜಿ ಬೇಡವಾ? ಬಡ ಮಕ್ಕಳು ಅಂದರೆ ಏನು ಸಾಯಕ್ಕೆ ಅಂತ ಬರೋದು ಸರ್ಕಾರಿ ಶಾಲೆಗೆ? ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ ಸ್ಕೂಲ್ ಟೀಚರ್ಗೆ? ಆ CRP ಅಂತ ಬರ್ತಾನೆ ಇನ್ಸ್ಪೆಕ್ಷನ್ಗೆ, ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾನೆ, ಗೇಟ್ ಮುಂದೆ ಆರನ್ ಮಾಡ್ತಾನೆ, ಅಲ್ಲಿ ಬಂದು ಎನ್ವಲಪ್ಪಲ್ಲಿ ಎಕ್ಳ ಕೊಟ್ಟ ತಕ್ಷಣ ಬಾಯಿಗೆ ಕಚ್ಕೊಂಡು ಹೊರಟೋಗ್ತಾನೆ ಅವನು. ಸರ್ಕಾರಿ ಸ್ಕೂಲಲ್ಲಿ ಬಂದು ವಿಸಿಟ್ ಮಾಡಿದ್ದೆಲ್ಲ ಚೆಕ್ ಮಾಡೋ ಅವಶ್ಯಕತೆ ಇಲ್ವಾ ಅವನಿಗೆ? BO ಏನು ಮಾಡ್ತಾ ಇದ್ದಾನೆ? ಇದೆಲ್ಲ ಜವಾಬ್ದಾರಿ ನೀವೆಲ್ಲ ಶಿಕ್ಷಣ ಇಲಾಖೆ ಹೊರಬೇಕಾಗುತ್ತೆ. ನೀವು BO, CRP, ಆ ಸ್ಕೂಲ್ ಟೀಚರ್ ಹೊರಬೇಕಾಗುತ್ತೆ. ಅದೇ ಜಾಗದಲ್ಲಿ ನಿಮ್ಮ ಮಗ ಇದ್ದೀರಿ, ಏನು ಮಾಡ್ತಾ ಇದ್ರಿ? ಸರ್ಕಾರ ಏನು ಮಾಡಿದೆ? 1,25,000 ಕೊಟ್ಬಿಟ್ಟು ಕೈ ತೊಳ್ಕೊಬಿಟ್ಟಿದೆ, ಬರೀ 1,25,000. ಅದೇ ನೋಡಿ, ನೀವು RCB ಇದಾಯ್ತಲ್ಲ, ಕಾಲು ತುಳಿತಾ ಇತ್ತಲ್ಲ, RCB ಕಾಲು ತುಳಿತದಲ್ಲಿ 11 ಜನ ಯುವ ಮಿತ್ರರು ತೀರೋಗಿದ್ದಾರೆ. ಅವ್ರಿಗೆ ಒಬ್ಬೊಬ್ಬರಿಗೆ 25 ಲಕ್ಷ ಪರಿಹಾರ ಕೊಟ್ಟಿದೆ. ಇವ್ರಿಗೆ 1,25,000 ಮಾತ್ರ ಕೊಟ್ಬಿಟ್ಟು ಕೈ ತೊಳ್ಕೊಂಡಿದೆ. ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ. ಅಂದರೆ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಓದ್ತಾ ಇರೋ ಕೃಷಿ ಕಾರ್ಮಿಕರ ಮಕ್ಕಳೇನ ತೀರೋದ್ರೆ 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಕೈ ತೊಳ್ಕೊಬಿಡ್ಬೋದು ಅಂತ ಸರ್ಕಾರ ಅನ್ಕೋಬಿಟ್ಟಿದೆ. ಅದಕ್ಕೆ ನಾವೆಲ್ಲ ಏನು ಮಾಡಬೇಕು ಅಂದರೆ, ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅಂದರೆ, RCB ಮೃತಪಟ್ಟವರು 25 ಲಕ್ಷ ಕೊಟ್ಟಿದೆ. ಇಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ಅಕ್ಕಪಕ್ಕ ಇರೋ ಯಾವುದಾದ್ರು ಲಕ್ಕೂರು ಗ್ರಾಮದಲ್ಲಿ ತೀರೋಗಿದ್ದ ಹುಡುಗನ ಪೋಷಕರಿಗೆ 50 ಲಕ್ಷ ಪರಿಹಾರ ಕೊಡಬೇಕು. 50 ಲಕ್ಷ ಪರಿಹಾರ ಕೊಡಲೇಬೇಕು. ಅಟ್ಲೀಸ್ಟ್ ಅವ್ರಿಗೇನಾರ ಇನ್ನೊಬ್ರು ಮಕ್ಕಳೇನಾರ ಇದ್ದರೆ ಅವ್ರಾರು ಅಚ್ಚುಕಟ್ಟಾಗಿರಲಿ, ಅವ್ರಾರು ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಟ್ಟು ಅವ್ರಾರು ಮುಂದೆ ಅವರು ಜೀವನಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು 50 ಲಕ್ಷ ಕೊಡಲೇಬೇಕು. ಅದಕ್ಕೆ ನೀವೆಲ್ಲ ಏನು ಮಾಡಿ ಅಂದರೆ, ರಾಜ್ಯದ 41,905 STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳೆಲ್ಲ ನವೆಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ನವೆಂಬರ್ 14 ಮೆಗಾ PTM ಪೇರೆಂಟ್ ಟೀಚರ್ ಮೀಟಿಂಗ್ ಅಂದ್ಬಿಟ್ಟು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಅವತ್ತು ಕಪ್ಪು ಬಟ್ಟೆ ಧರಿಸ್ಕೊಳ್ಳಿ, ಕಪ್ಪು ಬಟ್ಟೆನ ತೋಳು ಕಟ್ಕೊಂಡು 2 ನಿಮಿಷ ಮೌನಾಚರಣೆ ಮಾಡಿ. ಪ್ರತಿಯೊಂದು ಸರ್ಕಾರಿ ಶಾಲೆಯ ಮಕ್ಕಳು ಮಾಡಬೇಕು. ಇಲ್ಲ ಅಂದರೆ ಇದೇ ರೀತಿ ಈ ಸ್ಕೂಲಲ್ಲಾಯಿತು, ಮತ್ತೆ ಇನ್ನೊಂದು ಸ್ಕೂಲಲ್ಲಿ ರಿಪೀಟ್ ಆಗುತ್ತೆ ಅದು. ಈ ಸಲ ಆ ಪೋಷಕರಾಯಿತು, ಮುಂದೆ ನಮ್ಮ ಮಕ್ಕಳಿಗೆ ಬರ್ಬೋದು ಈ ಥರ ಪರಿಸ್ಥಿತಿ. ಇದೆಲ್ಲ ತಪ್ಪಿಸ್ಬೇಕು ಅಂದರೆ ನವೆಂಬರ್ 14ನೇ ತಾರೀಕು ಎಲ್ಲ ತೋಳಿಗೆ ಕಪ್ಪು ಪಟ್ಟಿ ಧರಿಸ್ಕೊಳ್ಳಿ. 2 ನಿಮಿಷ ಮಗುವಿನ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಮಾಡಿ ಸರ್ಕಾರದ ಗಮನ ಸೆಳೀರಿ. ಮೂಲಭೂತ ಸೌಕರ್ಯ ಒದಗಿಸಲೇಬೇಕು. ಅದಕ್ಕೋಸ್ಕರ ನಾವು ಸರ್ಕಾರ ಗಮನ ಸೆಳೆಯಲು ಎಲ್ಲ ತೋಳಿಗೆ ಕಪ್ಪು ಪಟ್ಟಿ ಧರಿಸ್ಕೊಳ್ಳಿ, 2 ನಿಮಿಷ ಮೌನಾಚರಣೆ ಮಾಡಿ. ಆ ಮಗುದು ಫೋಟೋ ಇದೆ, ಮಗು ಫೋಟೋ ಇಟ್ಕೊಂಡು 2 ನಿಮಿಷ ದಯವಿಟ್ಟು ಮೌನಾಚರಣೆ ಮಾಡಿ. ಆಗ ಆ ಕೃಷಿ ಕಾರ್ಮಿಕರಿಗೆ ಆಯ್ತಲ್ಲ ಅನ್ಯಾಯ, ಆ ಅನ್ಯಾಯ ರಾಜ್ಯದ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಮಗುಗೂ ಆಗಬಾರ್ದು. ಅದಕ್ಕೋಸ್ಕರ ದಯವಿಟ್ಟು ನವೆಂಬರ್ 14ನೇ ತಾರೀಕು ಎಲ್ಲ 2 ನಿಮಿಷ ಮೌನಾಚರಣೆ ಮಾಡಿ, ಕಪ್ಪು ಪಟ್ಟಿ ಧರಿಸ್ಕೊಳ್ಳಿ, ಸರ್ಕಾರ ಗಮನ ಸೆಳೀರಿ. ಸಮಾಜವಾದಿ ಮುಖ್ಯಮಂತ್ರಿಗಳಿಗೂ ಗೊತ್ತಾಗಲಿ. ವರ್ಷಕ್ಕೆ 42,000 ಕೋಟಿ ಅನುದಾನ ಕೊಡ್ತಾ ಇದೆ. ಅನುದಾನ ಎಲ್ಲೋಗ್ತಾ ಇದೆ? ಇವ್ರ ಯೋಗ್ಯತೆಗೆ ಒಂದು ಸಂಪು ನೀಟಾಗಿ ಮೇಂಟೆನ್ಸ್ ಮಾಡೋಕ್ಕಾಗಲ್ವ? ಇದು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು 2 ವರ್ಷದಿಂದ ಮಂಡ್ಯದಲ್ಲಿ ಶಂಕರ ಮಠ ಅಂತ ಐತೆ, ಅಲ್ಲೊಂದು ಸರ್ಕಾರಿ ಶಾಲೆ ಇದೆ. ಹಿಂಗೆ ನಾನು ಯಾವತ್ತೂ ದೇವಸ್ಥಾನಕ್ಕೆ ಹೋಗಲ್ಲ, ಸ್ಕೂಲ್ಗಳು ಹೋಗ್ತಾ ಇದ್ದೀನಿ, ಸರ್ಕಾರಿ ಸ್ಕೂಲ್ ಎಲ್ಲೋದ್ರೂ ಅಲ್ಲಿ ಹೋಗ್ತೀನಿ, ಅಲ್ಲೆಲ್ಲ ನೋಡ್ಕೊಬರ್ತೀನಿ. ಅಲ್ಲೂ ಹಿಂಗೇನೆ ಒಂದು ಸಂಪಿತ್ತು, ಈಗಲೂ ಇದೆ ಸಂಪು, ಹೋಗಿ ನೋಡ್ಕೊಬನ್ನಿ. ಶಂಕರ ಮಠ ಇದರಲ್ಲಿ ಯಾವುದೋ ಚಿಕ್ಕಮಂಡ್ಯ ಕೆರೆ ಹತ್ರ ಬರುತ್ತೆ, ಅಲ್ಲೊಂದು ಸಂಪಿತ್ತು, ಓಪನ್ ಇತ್ತು ಇದೇ ಥರ. ಅದೊಂದು 5-6 ಅಡಿ ಆಳ ಇದೆ ಸಂಪು, ಕೆಳಗಡೆ ಎಲ್ಲ ನೀರು ತುಂಬಿದೆ ಮಳೆ ಬಂದು. ನಾನು ಯೋಚನೆ ಮಾಡಿಬಿಟ್ಟು BO ಫೋನ್ ಮಾಡಿದೆ. ಅವ್ರು ಹೇಳಿದ್ರು ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತ. ಈ ಅಯೋಗ್ಯರು ನೋಡಿ, ಅವರ ಅಯೋಗ್ಯರು ಹೇಳಿಕೆ ನೋಡಿ. ಒಂದು 100-200 ರೂಪಾಯಿ ಕಾಂಕ್ರೀಟ್
ಒಂದು ಚಪ್ಪಡಿ ಹಾಕಕ್ಕೆ ಸರ್ಕಾರದ ಅನುದಾನ ಬೇಕಂತೆ ಈ ಅಯೋಗ್ಯರು ಇವ್ರ ಮಕ್ಕಳು. ಆಮೇಲೆ ನನಗೆ ಕೋಪ ಬಂದು ಕೇಳಿದೆ, ನಿಮ್ಮ ಮಕ್ಳು ಎಲ್ಲಿ ಓದ್ತಾ ಇದ್ದಾರೆ ಅಂತ. ಅವ್ರ ಮಕ್ಕಳು ಕೇಂದ್ರೀಯ ಶಾಲೆಯಲ್ಲಿ ಓದ್ತಾ ಇದ್ರಂತೆ. ಇವ್ರ ದುರಹಂಕಾರ ನೋಡಿ, ದುರಾದೃಷ್ಟ. ಸರ್ಕಾರಿ ಶಾಲೆಯ ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಜಾನುವಾರುಗಳು ಅಂತ ತಿಳ್ಕೊಬಿಟ್ಟಿದ್ದಾರೆ ಇವರು. ನೀವು ಈಗ ಒಂದು ತಿಂಗಳಾಗಿರ್ಬೋದು, ಮಂಡ್ಯ ಶುಗರ್ ಫ್ಯಾಕ್ಟ್ರಿಲಿ ಒಂದು ದನಗಳು ಇದು ಕಬ್ಬನ್ ಗಾಡಿ ಹೋಗ್ತಾ ಇತ್ತು ಒಳಗಡೆ, ಅದು ಜಾರ್ ಬಿದ್ದು ಒಂದು ದನ ಇದೇ ಆಯ್ತದೆ, ಒಂದು ಕಾಲು ಮುರಿದೋಯ್ತು ದನಕ್ಕೆ. ರೈತ ಸಂಘದ ಹೋರಾಟಗಾರರು ಹೋರಾಟ ಮಾಡಿ ಅವ್ರಿಗೆ 60,000 ಪರಿಹಾರ ಕೊಟ್ಟಿದ್ದಾರೆ. ಒಂದು ಜಾನುವಾರಿಗೆ, ಒಂದು ದನಕ್ಕೆ ಏಟಾಗಿದ್ದಕ್ಕೆ 60,000 ಪರಿಹಾರ ಕೊಟ್ಟಿದ್ದಾರೆ. ಈ ಸರ್ಕಾರ ನೋಡಿ 1,25,000 ಕೊಟ್ಬಿಟ್ಟು ಕೈ ತೊಳ್ಕೊಂಡಿದೆ. ಇದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಸರ್ಕಾರ 50 ಲಕ್ಷ ಪರಿಹಾರ ಕೊಡಬೇಕು. ಅಲ್ಲಿಗಂಟ ಕರ್ನಾಟಕ ರಾಜ್ಯ STMC ಸಂಘ ಹೋರಾಡೇ ಆಡ್ತೀವಿ ಅಂತ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಆದ್ದರಿಂದ ದಯವಿಟ್ಟು ರಾಜ್ಯದ ಎಲ್ಲ STMC ಅಧ್ಯಕ್ಷರು, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು, ಪೋಷಕರು ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ನಿಮಗೆ ಶಿಕ್ಷಣ ಮೂಲಭೂತ ಹಕ್ಕು, ಸರ್ಕಾರ ಕೊಡಲೇಬೇಕು. ಗುಣಮಟ್ಟದ ಶಿಕ್ಷಣನೂ ಮೂಲಭೂತ ಹಕ್ಕು, ಸರ್ಕಾರ ಕೊಡಲೇಬೇಕು. 42,000 ಕೋಟಿ ಅನುದಾನ ಕೊಡ್ತಾ ಐತೆ. ಅದನ್ನು ಸರಿಯಾಗಿ ಏನಾರ ಬಳಸ್ಕೊಂಡ್ರೆ ನಾವು ಪೂರ್ತಿ ದೇಶಕ್ಕೆ ಮಾದರಿ ಆಗ್ಬೋದು. ದಯವಿಟ್ಟು ನವೆಂಬರ್ 14ನೇ ತಾರೀಕು ಕಪ್ಪು ಪಟ್ಟಿ ಧರಿಸ್ಕೊಂಡು ಮೌನಾಚರಣೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಿ. 50 ಲಕ್ಷ ಪರಿಹಾರ ಕೊಡಬೇಕು. ಅದು ಮುಂದೆ ಯಾವ ಸ್ಕೂಲಲ್ಲೂ ಇದೊಂದು ರಿಪೀಟ್ ಆಗಬಾರ್ದು. ನೀವೆಲ್ಲ ಗೌರ್ಮೆಂಟ್ ಸ್ಕೂಲೆಲ್ಲ ನೋಡ್ತಾ ಇರ್ತೀರ, ಮೇಲೆಲ್ಲ ಸೀಲಿಂಗ್ ಎಲ್ಲ ಕಳ್ಕ ಬೀಳ್ತಾ ಇರ್ತಾರೆ, ಆದರೂ ಅಲ್ಲಿ ಮಕ್ಕಳು ಪಾಠ ಕೇಳ್ತಾ ಇರ್ತಾರೆ. ಮಳೆ ಎಲ್ಲ ಬಂದು ಕೆರೆ ಥರ ಆಗಿರುತ್ತೆ, ಹಾವು ಚೇಳು ಎಲ್ಲ ಸ್ಕೂಲಿಗೆ ಬರ್ತಾ ಇರುತ್ತೆ. ಅದು ನಾನೇ ಕಣ್ಣಾರೆ ನೋಡಿದ್ದೀನಿ. ಇಲ್ಲಿ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಹತ್ರ ಒಂದು ಸ್ಕೂಲ್ ಇದೆ, ಶುಗರ್ ಫ್ಯಾಕ್ಟ್ರಿ ಪಕ್ಕನೇ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಆ ಸ್ಕೂಲ್ಗೆ ವಿಸಿಟ್ ಮಾಡಿದೆ. ಆಗ CRP ಬಂದಿದ್ದ, ಅಲ್ಲೊಬ್ಬ CRP ಅವನು ಬಂದಿದ್ದ. ನಮ್ಮ ಮುಂದೆನೇ ಹಾವು ಅಲ್ಲಿ ಹರ್ಕೊಂಡು ಹೋಗಿದೆ. ಇನ್ನೂ ಮಕ್ಕಳಿದ್ದಾರೆ, ಬೇಕಂದ್ರೆ ಹೋಗಿ ಕೇಳಿ. ಅವರು 2 ವರ್ಷದ ಹಿಂದಿನ ಘಟನೆ ಅಂತ. ಇನ್ನೂ ಮಕ್ಕಳು 7ನೇ ಕ್ಲಾಸಲ್ಲಿ ಓದ್ತಾರೋ ಮಕ್ಕಳು ಕೇಳೋರು ಹೇಳ್ತಾರೆ. ಹಾವು ಅಲ್ಲೇ ಶಾಲೆ ಆವರಣದಲ್ಲಿ ಹರ್ಕೊಂಡು ಹೋಯ್ತು. ಈ ಅಯೋಗ್ಯ ಏನು ಮಾಡ್ದೆ, ಅದನ್ನು ಬರ್ದೇ ಇಲ್ಲ, ಮೆನ್ಷನ್ ರಿಪೋರ್ಟಲ್ಲಿ ಮೆನ್ಷನ್ನೇ ಮಾಡಿಲ್ಲ, ಹಂಗೆ ಹೊರಟೋಗಿದ್ದಾರೆ. ಯಾಕೆಂದರೆ ಅವ್ರ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋರು ಗೊತ್ತಾಗೋದು. ಅದಕ್ಕೋಸ್ಕರ ನೀವೆಲ್ಲ ಜಾಗೃತಿ ಆಗಬೇಕು, ಜಾಗೃತರಾಗಬೇಕು. ಜನಗಳೆಲ್ಲ ಜಾಗೃತರಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಲ್ಲ ಅಂದರೆ ಇದು ಬಡವ್ರ ಮಕ್ಕಳು ಈ ಥರ ಸಾಯ್ತಾ ಇರ್ತಾರೆ. ಇವರು 1-2 ಲಕ್ಷ ಕೊಟ್ಕೊಂಡು ಕೈ ತೊಳ್ಕೊಂಡಿರ್ತಾ ಇರ್ತಾರೆ. ಅದರಿಂದ ದಯವಿಟ್ಟು ಎಲ್ಲ ರಾಜ್ಯದ ಎಲ್ಲ STMC ಅಧ್ಯಕ್ಷರು, ಸರ್ಕಾರಿ ಶಾಲೆ ಓದ್ತಾ ಇರೋ ಪೋಷಕರೆಲ್ಲ ನೀವೆಲ್ಲ ಮಕ್ಳಿಗೆ ಹೇಳಿ, ಮಕ್ಕಳು ಕಪ್ಪು ಪಟ್ಟಿ ಧರಿಸ್ಕೊಂಡು ಸ್ಕೂಲ್ಗೆ ಹೋಗಿ ಆ ಮಗುಗೆ 2 ನಿಮಿಷ ಮೌನಾಚರಣೆ ಮಾಡಿ ಸರ್ಕಾರಕ್ಕೆ 50 ಲಕ್ಷ ಪರಿಹಾರ ಕೊಡಲೇಬೇಕು ಆ ಪೇರೆಂಟ್ಗೆ. ಕೃಷಿ ಕಾರ್ಮಿಕ ಮಕ್ಕಳು ಅಂದ್ರೆ ಏನು ಜಾನುವಾರುಗಳನ್ನ ಬರೀ 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋಕ್ಕೆ 50 ಲಕ್ಷ ಕೊಡಲೇಬೇಕು. ಅಲ್ಲಿವರೆಗೂ ಹೋರಾಟ ಮಾಡೇ ಮಾಡ್ತೀವಿ.